काँग्रेस पक्ष महिला विरोधी असल्याचा आरोप भाजप नेते जाणीवपूर्वक करत आहेत असा आरोप महिला व बालकल्याण मंत्री लक्ष्मी हेब्बाळकर यांनी केला। सोमवारी काँग्रेस भवन येथे आयोजित पत्रकार परिषदेत त्या बोलत होत्या। काँग्रेस पक्ष हा महिला, मुले आणि गरिबांच्या हितासाठी संविधानाच्या तत्वांवर आधारित उभा राहिलेला पक्ष असल्याचे त्यांनी सांगितले। ವಿಶೇಷವಾಗಿ ನಮ್ಮ ಬೆಳಗಾವಿಯ ಎಲ್ಲ ಪತ್ರಕರ್ತರು ಬಹಳ ದಿನದ ನಂತರ ನಿಮ್ಮ ಭೇಟಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸುಮಾರು ಬಾರಿ ನಾವು ಕಾರ್ಯಕ್ರಮದಲ್ಲಿ ಮುಖಾಮುಖಿ ಆಗಿರ್ತೀವಿ। ಅನೇಕ ಸರ್ಕಾರಿ ಕಾರ್ಯಕ್ರಮಗಳು, ರಾಜಕೀಯ ಕಾರ್ಯಕ್ರಮಗಳು, ಸಭೆ ಸಮಾರಂಭಗಳಲ್ಲಿ, ಆದರೆ ಪತ್ರಿಕಾಗೋಷ್ಠಿ ಸುಮಾರು ದಿನದ ಮೇಲೆ ನಾನಿವತ್ತು ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದೀನಿ। ವಿಶೇಷವಾಗಿ ಇಡೀ ದೇಶದಲ್ಲಿ ಏನು ತಾವೆಲ್ಲ ನೋಡ್ತಾ ಇದ್ದೀರಾ, ಮಾಧ್ಯಮದಲ್ಲಿ ತಾವೆಲ್ಲ ತೋರಿಸ್ತಾ ಇದ್ದೀರಾ, ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಅನ್ನೋ ರೀತಿ ಬಿಜೆಪಿಗರು ಹಳ್ಳಿಯಿಂದ ದಿಲ್ಲಿವರೆಗೆ ಗುಲ್ಲನ್ನೆಬ್ಬಿಸಿದ್ದಾರೆ। ಸೊ ಪ್ರಸ್ತುತ ಆ ವಿಚಾರವಾಗಿ ಇವತ್ತು ನಾನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ। ನಿಮ್ಮ ಮುಖಾಂತರ ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನು ರಾಜ್ಯದ ಜನತೆಗೆ, ದೇಶದ ಜನತೆಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ। ಬಂಧುಗಳೇ, ಕಾಂಗ್ರೆಸ್ ಪಕ್ಷ ಕಟ್ಟಿರೋದೇ ಒಬ್ಬ ಮಹಿಳೆ। ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು ಮಹಿಳೆಯನ್ನು, ಮಕ್ಕಳನ್ನು, ರೈತರನ್ನು, ಯುವಕರನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡೆ, ಜನಸಾಮಾನ್ಯರನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡೆ ಈ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ, ಸಮಾನವಾದ ಮನೋಭಾವ, ಸಂವಿಧಾನಕ್ಕೆ ಬದ್ಧತೆ, ಇದೇ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ತಳಹದಿ ಅಂತ ಹೇಳಲಿಕ್ಕೆ ಬಯಸ್ತೇನೆ। ವಿಶೇಷವಾಗಿ ಇವತ್ತು ಬಿಜೆಪಿಯವರು ಏನು ನಮ್ಮ ಮೇಲೆ ನಾರಿ ವಂದನಾ ಅಧಿನಿಯಮ ಏನು ಕಳೆದ ಅಧಿವೇಶನದಲ್ಲಿ ಬಿದ್ದ ಮೇಲೆ ನಮ್ಮ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ। ಅವ್ರಿಗೆ ನಾನು ಸಂಕ್ಷಿಪ್ತವಾಗಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ। ಈ ದೇಶಕ್ಕೆ ಮಹಿಳಾ ಮೊದಲ ಪ್ರಧಾನಮಂತ್ರಿಯವರನ್ನು ಇಂದಿರಾ ಗಾಂಧೀಜಿಯವರನ್ನ ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷ। ಮೊದಲ ರಾಷ್ಟ್ರಪತಿಯನ್ನು, ಮಹಿಳಾ ರಾಷ್ಟ್ರಪತಿಯನ್ನು ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷ, ಪ್ರತಿಭಾ ಪಾಟೀಲ್ ಅವರನ್ನು। ಮೊದಲ ಮಹಿಳಾ ಮುಖ್ಯಮಂತ್ರಿಯನ್ನು ಸುಚೇತಾ ಕೃಪಾಲಿನಿ ಅಂತ 1963ರಲ್ಲಿ ಉತ್ತರ ಪ್ರದೇಶದಲ್ಲಿ ಪ್ರಥಮ ಬಾರಿಗೆ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿಯನ್ನು ಮಹಿಳೆಯನ್ನೇ ಮಾಡಿದ್ದೇ ಕಾಂಗ್ರೆಸ್ ಪಕ್ಷ। ಮೊದಲ ಮಹಿಳಾ ಮಂತ್ರಿ ರಾಜ್ಕುಮಾರಿ ಅಮೃತ್ ಕೌರ್ ಅಂತ 1947 ಏನು ನಮ್ಮ ಸ್ವತಂತ್ರ ಸಿಕ್ಕು ಪ್ರಥಮ ಬಾರಿಗೆ ಏನು ನಾವು ಸರ್ಕಾರವನ್ನು ರಚನೆ ಮಾಡಿದ್ವಿ, ಆವಾಗ ರಾಜ್ಕುಮಾರಿ ಅಮೃತ್ ಕೌರ್ ಅನ್ನೋರನ್ನ ಇಷ್ಟೇ ಯಾಕೆ ಪ್ರಥಮ ಬಾರಿಗೆ ರಾಜ್ಯಪಾಲರನ್ನ ಮಾಡಿದ್ದು ಕಾಂಗ್ರೆಸ್ ಪಕ್ಷ, ಮಹಿಳೆಯನ್ನು ರಾಜ್ಯಪಾಲನಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ। ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯಿತಿಯಿಂದ ಹಿಡ್ಕೊಂಡು ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಕೌನ್ಸಿಲ್ಲು, ಪೌರಾಡಳಿತ, ಕಾರ್ಪೊರೇಷನ್ನು, ಮಹಾನಗರ ಪಾಲಿಕೆ, ಇವುಗಳಲ್ಲಿ ಮಹಿಳೆಯರಿಗೆ 33% ರಿಸರ್ವೇಷನ್ನ ತಂದು ಕೊಟ್ಟಿದ್ದೆ ಮಹಿಳೆಯರ ಪರವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಸಬಲೀಕರಣವಾಗಲಿಕ್ಕೆ, ಶಕ್ತಿಯನ್ನು ತುಂಬಲಿಕ್ಕೆ, ಇವತ್ತು ಮಹಿಳೆಯನ್ನು ಮುಂದೆ ತರಲಿಕ್ಕೆ 33% ರಿಸರ್ವೇಷನ್ ಕೊಟ್ಟಿದ್ದು ಕೂಡ ಕಾಂಗ್ರೆಸ್ ಪಕ್ಷ। ತದನಂತರ 33% ಇದ್ದಿದ್ದನ್ನು UPA ಗೌರ್ಮೆಂಟ್ನಲ್ಲಿ 50% ಮಹಿಳಾ ರಿಸರ್ವೇಷನ್ನ ತಂದಿದ್ದು ಕೂಡ ಕಾಂಗ್ರೆಸ್ ಪಕ್ಷ। ಆದರೆ ಇವತ್ತು ಏನಾಗ್ಬಿಟ್ಟಿದೆ ಅಂತಂದರೆ, ಬಿಜೆಪಿಯವರು ಅವ್ರಿಗೆ ನಿಜವಾಗ್ಲೂ ಮಹಿಳೆಯರ ಪರವಾಗಿ ಗೌರವ, ಏನು ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ ಏನು ಹೆಸರಿಟ್ಟಿದ್ದಾರೆ, ನಿಜವಾಗ್ಲೂ ಅವ್ರಿಗೆ ಮಹಿಳೆಯರ ಪರವಾಗಿ ಕಾಳಜಿ ಇದ್ದಿದ್ರೆ ನಿಜವಾಗ್ಲೂ ಮಹಿಳಾ ರಿಸರ್ವೇಷನ್ ಬಿಲ್ಲನ್ನು ಅವ್ರು ತರಲೇಬೇಕು ಅಂತಂದಿದ್ರೆ ಯಾಕೆ ತರಲಿಲ್ಲ? 2023ರಲ್ಲಿ ಈ ಮಹಿಳಾ ರಿಸರ್ವೇಷನ್ ಬಿಲ್ಲನ್ನು
ಸಂಸತ್ನಲ್ಲಿ ಮಂಡಿಸಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಇತರೆ ಪಕ್ಷಗಳ ಜೊತೆಯಲ್ಲಿ ಸೇರಿ ಒಂದೇ ಒಂದು ಲೈನ್ನಲ್ಲಿ ನಿರ್ಣಯ ಮಾಡ್ತೀವಿ. ನಾವು ಮಹಿಳೆಯರ ಪರವಾಗಿದ್ದೀವಿ, ಮಹಿಳಾ ರಿಸರ್ವೇಷನ್ ಬಿಲ್ ಪರವಾಗಿದ್ದೀವಿ. ಇದನ್ನು ಒಗ್ಗಟ್ಟಿನಿಂದ ಎರಡೂ ಸದನದಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯರು ನಾವು ಬೆಂಬಲಿಸಿದ್ದೀವಿ 2023ರಲ್ಲಿ. ಇದು ಆಗಲೇಬೇಕು ಅಂತ. ಆವಾಗ ಪ್ರಧಾನಮಂತ್ರಿಗಳು 2023ರಲ್ಲಿ ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಹಾಕ್ತಾರೆ, ಇದೊಂದು ಐತಿಹಾಸಿಕವಾದಂಥ ನಿರ್ಣಯ, ಮಹಿಳೆಯರಿಗೆ ಶಕ್ತಿ ತುಂಬುವಂಥ ನಿರ್ಣಯ ಅಂತ. ಅದನ್ನು ಅಮಿತ್ ಶಾ ಅವರು ಕೂಡ ಅದನ್ನು ರೀಟ್ವೀಟ್ ಮಾಡ್ತಾರೆ. 2023ರಲ್ಲಿ ಆಗಿರುವಂಥ ಒಗ್ಗಟ್ಟಿನಿಂದ ಆಗಿರುವಂಥ ಈ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿದ ಮೇಲೂ ಕೂಡ ಯಾಕೆ ಈಗ 2026ರಲ್ಲಿ ಅದು ಕೂಡ ದೇಶದಲ್ಲಿ ಎರಡು ಕಡೆ ಇಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ, ಒಂದು ತಮಿಳುನಾಡು, ಒಂದು ವೆಸ್ಟ್ ಬೆಂಗಾಲ್ನಲ್ಲಿ ಇಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ, ನಾನು ಬಹಳಷ್ಟು ಗಟ್ಟಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ, ತರಾತುರಿಯಲ್ಲಿ ಯಾಕೆ ಇದನ್ನು ಮಸೂದೆಯನ್ನು ಮಂಡನೆ ಮಾಡಲಿಕ್ಕೆ ಹೊರಟರು? ಮಂಡನೆ ಮಾಡೋಕ್ಕಿಂತ ಮುಂಚೆ ನಮ್ಮ ದೇಶ ಫೆಡ್ರಲ್ ಸಿಸ್ಟಮ್ನಲ್ಲಿ ಇದ್ದೀವಿ. ನಾವು ಫೆಡ್ರಲ್ ಸಿಸ್ಟಮ್ ಅಂತ ಹೇಳ್ತೀವಿ. ರಾಜ್ಯದ ಮುಖ್ಯಸ್ಥರನ್ನು ಕರೆದು ವಿರೋಧ ಪಕ್ಷದ ನಾಯಕರನ್ನು, ವಿರೋಧ ಪಕ್ಷದ ಮುಖ್ಯಸ್ಥರನ್ನು ಕರೆದು ಚರ್ಚೆ ಮಾಡಬೇಕು. ಇದು ಸಣ್ಣದಲ್ಲ. ಒಗ್ಗಟ್ಟಿನಿಂದ ಇದನ್ನು ನಾವು 2023ರಲ್ಲಿ ಇದಕ್ಕೆ ನಾವು ಸಪೋರ್ಟ್ ಮಾಡಿದಂಥ ಸಂದರ್ಭದಲ್ಲಿ 2026ಕ್ಕೆ ಮಂಡಿಸೋಕ್ಕಿಂತ ಮುಂಚೆ, ಯಾಕಂತಂದರೆ ನಾವು ಯಾರೂ ವಿರೋಧ ಮಾಡಿರಲಿಲ್ಲ, ಮಂಡನೆ ಮಾಡೋಕ್ಕಿಂತ ಮುಂಚೆ ವಿರೋಧ ಪಕ್ಷದ ನಾಯಕರನ್ನಾಗಲಿ ಅಥವಾ ರಾಜ್ಯದ ಮುಖ್ಯಸ್ಥರು ಅಂತಂದರೆ ಮುಖ್ಯಮಂತ್ರಿಗಳನ್ನಾಗಲಿ ಅಥವಾ ರಾಜ್ಯದಲ್ಲಿ ಅಧಿಕಾರದ विरोध पक्षದ ನಾಯಕರನ್ನಾಗಲಿ ಕರೆದು ಮಾತನಾಡಲಿಲ್ಲ ಯಾಕೆ? भाजपने आपल्या भूमिकेचं आत्मपरीक्षण करावं असं सांगत महिला विषयावर राजकारण करणं योग्य नाही असेही मंत्री लक्ष्मी हेब्बाळकर यांनी स्पष्ट केले. विनोद कोलकार, KMM मराठी, बेळगाव. This Akshaya Tritiya celebrate prosperity with Bhima. Get up to 100% off on making charges on gold, silver and diamond. And get a free 24-karat gold bar on every ₹1 lakh diamond value. Pay only 10% in advance and avail the Flexi Gold Rate benefits from 1st to 17th April. Available at all Bhima showrooms. TNC apply. Wishing you a prosperous Akshaya Tritiya.